ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ತಿಂಡಿಗೆ ರವೆ ರೊಟ್ಟಿ ಮಾಡ್ತಾ ಇದ್ದೀನಿ. ರವೆ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ 2 ಕಪ್ ಆಗೋಷ್ಟು ಉಪ್ಪಿಟ್ಟು ರವೆ, ಹಾಗೆ 1 ಕಪ್ ಆಗೋಷ್ಟು ಚಿರೋಟಿ ರವೆ, ಅದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ, ಒಂದು 2ರಿಂದ 3 ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಿದ್ರೆ ಹುರಿದಿಟ್ಕೊಂಡಿರೋ ಕಡಲೆ ಬೀಜ, ಜೀರಿಗೆ ಸೇರಿಸ್ಕೋಬೋದು. ನಾನು ಇದಕ್ಕೆ ಹುರಿದಿಟ್ಕೊಂಡಿರೋವಂಥ 2 ಸ್ಪೂನ್ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದಾದ್ಮೇಲೆ ಒಂದು 5ರಿಂದ 10 ನಿಮಿಷ ಇದನ್ನು ನೀಟಾಗಿ ನೆನೆಯೋಕೆ ಬಿಡಬೇಕು. ರವೆ ತುಂಬ ಚೆನ್ನಾಗಿ ನೆಂದ್ರೇ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಹಾಗಾಗಿ ರವೆ ನೆನೆಯೋದಕ್ಕೆ ಒಂದು 5ರಿಂದ 10 ನಿಮಿಷ ಟೈಮ್ ಹಿಡಿಯುತ್ತೆ. ಈಗ ನೀಟಾಗಿ ಕಲಿಸಿದ್ದಾಗಿದೆ. ಇದನ್ನು ಒಂದು 5 ನಿಮಿಷ ಬಿಟ್ಟು ಅಷ್ಟೊತ್ತಿಗೆ ನಾನು ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಆಗಿ ಇವತ್ತು ನೆಲ್ಲಿಕಾಯಿ ಜ್ಯೂಸ್ ಕುಡಿದೆ. ಹಾಗೆ ಚಟ್ನಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ರವೆ ರೊಟ್ಟಿಗೆ ನಾನು ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ. ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಡಲೆಬೀಜ ಹಾಗೆ ಕಡಲೆಪಪ್ಪು, ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ, ಹಾಗೆ ಕಲರಿಗೆ ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, ಅದ್ರ ಜೊತೆಲಿ ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ಇದಕ್ಕೆ ಒಂದು ಗೋಲಿ ಗಾತ್ರದ ಹುಣಸೆಹಣ್ಣು ಸಹ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ನೀವು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಫ್ಲೇಮ್ ಜಾಸ್ತಿಯಾಗಿ ಸೀದೋದ್ರೆ ಕಂಪ್ಲೀಟ್ ಚಟ್ನಿದು ಫ್ಲೇವರೇ ಚೇಂಜ್ ಆಗೋಗ್ಬಿಡುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಹುಣಸೆಹಣ್ಣು ಸೇರಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ, ಮೆಣಸು, ಹಾಗೆ ಒಂದು ಸ್ವಲ್ಪ ಮೆಂತ್ಯ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸಹ ಸಿಮ್ಮಲ್ಲಿ ಇಟ್ಕೊಂಡು ಒಂದು 10ರಿಂದ 20 ಸೆಕೆಂಡು ನೀಟಾಗಿ ಅದು ಬಿಸಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದು ಬಿಸಿ ಆದಮೇಲೆ ನಾನು ಈಗ ಫ್ಲೇಮ್ನ ಆಫ್ ಮಾಡ್ತೀನಿ. ಫ್ಲೇಮ್ ಆಫ್ ಮಾಡಿದ್ದಾದಮೇಲೆ ಇದಕ್ಕೆ ತೆಂಗಿನಕಾಯಿ ಸೇರಿಸ್ಕೋತೀನಿ. ನಿಮಗೆ ತೆಂಗಿನಕಾಯಿ ಏನಾದರೂ ಇಷ್ಟ ಇಲ್ಲ ಅಂದರೆ ನೀವು ತೆಂಗಿನಕಾಯಿ ಸ್ಕಿಪ್ ಮಾಡ್ಬೋದು. ಹಾಗೆ ಇದೆಲ್ಲ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಉಪ್ಪು ಮತ್ತು ನೀರು ಸೇರಿಸ್ಕೊಂಡು ಇದನ್ನು ತುಂಬ ಗಟ್ಟಿಯಾಗಿಯೇ ರುಬ್ಕೋತೀನಿ. ನೀರು ಜಾಸ್ತಿ ಹಾಕ್ಕೊಳ್ಳಲ್ಲ, ಯಾಕಂದರೆ ರೊಟ್ಟಿ ಆಗಿರೋದ್ರಿಂದ ತುಂಬ ತೆಳುಗಾದರೆ ಚಟ್ನಿ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಮತ್ತು ಒಗ್ಗರಣೆ ಸಹ ಏನೂ ಹಾಕೋದಿಲ್ಲ ನನ್ನ ಚಟ್ನಿಗೆ. ಈಗ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ತವ ಇಟ್ಕೊಂಡಿದ್ದೀನಿ. ತವ ಕಾದಿದೆ ಚೆನ್ನಾಗಿ. ತವ ಕಾದ್ಮೇಲೆ ಎಣ್ಣೆ ಹಾಕ್ಕೊಂಡು ಅದನ್ನು ಈರುಳ್ಳಿಯಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿಯಲ್ಲಿ ಯಾಕೆ ರೊಟ್ಟಿಗೆ ನಾನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ರೊಟ್ಟಿನ ಹೀಗೆ ಡೈರೆಕ್ಟಾಗಿ ತವ ಮೇಲೆ ತಟ್ಕೋತೀನಿ. ಯಾವುದೇ ರೀತಿ ಒಬ್ಬಟ್ಟು ಪೇಪರ್ ಆಗಿರ್ಬೋದು ಅಥವಾ ಬಾಳೆ ಎಲೆ ಆಗಿರ್ಬೋದು ಅದ್ರ ಮೇಲೆ ತಟ್ಟೋದಿಲ್ಲ. ಡೈರೆಕ್ಟ್ ತವಾಗೆ ಅಂಟ್ಕೋಬಾರ್ದು ಅಂತ ಹೇಳಿ ನಾನು ಚೆನ್ನಾಗಿ ಈರುಳ್ಳಿಯಲ್ಲಿ ರಬ್ ಮಾಡ್ಕೋತಾ ಇದ್ದೀನಿ. ಮತ್ತು ಕೈ ಸ್ವಲ್ಪ ತ್ಯಾವ ಮಾಡಿಕೊಂಡು ನೀಟಾಗಿ ರೊಟ್ಟಿನ ತಟ್ಕೊಂಡು 2 ಕಡೆ ಒಂದು 5ರಿಂದ 10 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊತೀನಿ. ಅದರಿಂದ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಈಗ ಪಾಪುಗೆ ತಿಂಡಿ ಮಾಡಿಸಿ ಪಾಪು ಕೂಡ ರೆಡಿ ಮಾಡಿಸಿದ್ದೀನಿ. ಪಾಪು ಕೂಡ ಲಂಚ್ ಕೂಡ ಪ್ಯಾಕ್ ಮಾಡಿದ್ದೀನಿ. ಯೂಶ್ವಲಿ ನಮ್ಮ ಮನೆಯಲ್ಲೆಲ್ಲ 7:30, 8 ಅಷ್ಟೊತ್ತಿಗೆ ತಿಂಡಿ ರೆಡಿ ಇರಬೇಕು. ಯಾಕಂದರೆ ಅವನು ಸ್ಕೂಲ್ಗೆ ಹೋಗಬೇಕು ಅಷ್ಟೊತ್ತಿಗೆ. 8 ಅವನಿಗೆ ಸ್ಕೂಲ್ ಇದೆ. ಪಾಪು ಹೊರಗಡೆ ಆಟ ಆಡ್ಕೊಂಡಿದ್ದ. ನಾನು ಕೂಡ ಅವನ್ನ ಕರ್ಕೊಂಡು ಹೋಗೋದಕ್ಕೆ ಹೊರಗಡೆ ಹೊರಟಿದ್ದೀನಿ. ಸೊ ಈಗ ಪಾಪುನ ಬಿಟ್ಬಿಟ್ಟು ವಾಪಸ್ ಮನೆಗೆ ಬಂದು ನಾನು ಕೂಡ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡ್ಕೊತೀನಿ. ತಿಂಡಿ ಮಾಡ್ಕೊಂಡಾದ್ಮೇಲೆ ಡೈಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ 12 ಹೋಗಿ ಪಾಪುನ ಕರ್ಕೊಂಡು ಬರ್ತೀನಿ. ಸೊ ಡೈಲಿ ಇದೇ ನನ್ನ ರೂಟೀನ್ ಆಗಿರುತ್ತೆ. ಪಾಪುನ ಕರ್ಕೊಬಂದು ಫ್ರೆಶ್ ಅಪ್ ಆಗಿ ಅವನಿಗೆ ಊಟ ಮಾಡಿಸಿ ಇಬ್ಬರು ಸ್ವಲ್ಪ ಹೊತ್ತು ಮಲ್ಕೋತೀವಿ. ಅದಾದಮೇಲೆ ಈವ್ನಿಂಗ್ ಒಂದು ಸಲ ಪಾರ್ಕಿಗೆ ಕರ್ಕೊಂಡೋಗಿ ಒಂದು 1/2 ಅವರ್ ಆಟ ಆಡಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಸೊ ಇವತ್ತಿನ ಊಟಕ್ಕೆ ನಾನು ಟೊಮೆಟೊ ಗೊಜ್ಜು ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲ್ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ, ಜೀರಿಗೆ, ಹಾಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಟೊಮೆಟೊ ಇಷ್ಟೇ ಹಾಕ್ಕೊಳ್ಳೋದು. ಉಪ್ಪಿನಕಾಯಿ ಗೊಜ್ಜು ಥರ ಗಟ್ಟಿಗೆ ಮಾಡ್ಕೋತೀನಿ. ಇದನ್ನು ತೆಳುಗೇನು ಮಾಡ್ಕೊಳ್ಳಲ್ಲ, ಯಾಕಂದರೆ ಒಂದೇ ಟೈಮ್ ಸಾಕು. ಹಾಗಾಗಿ ಇದಕ್ಕೆ ನೀರು ಕೂಡ ಏನೂ ಹಾಕ್ಕೊಳ್ಳಲ್ಲ. ನೀಟಾಗಿ ಟೊಮೆಟೊದಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಅದೆಲ್ಲ ನೀಟಾಗಿ ಬೆಂದ ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀರೇನೂ ಹಾಕ್ಕೊಳ್ಳಲ್ಲ, ಹಾಗೆ ಗಟ್ಟಿಗೆ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀಟಾಗಿ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಡಬೇಕು. ತುಂಬ ರುಚಿಯಾಗಂತೂ ಇರುತ್ತೆ. ಬಾಯೆಲ್ಲ ಕೆಟ್ಟಿರೋರಿಗೆ ಇದು ಒಳ್ಳೆ ರುಚಿ ಕೊಡುತ್ತೆ ಬಾಯಿಗೆ. ನೋಡಿ ಎಣ್ಣೆ ಎಲ್ಲ ಹೇಗೆ ಬಿಟ್ಕೊಂಡಿದೆ. ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು 5ರಿಂದ 10 ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಇದ್ರ ಜೊತೆಲಿ ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೋತಾ ಇದ್ದೀನಿ, ಅಂದರೆ ಡ್ರೈ ಪಲ್ಯ ಮಾಡ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು, ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ. ಇದಕ್ಕೆ ನೀವೇನಾದರೂ ಕ್ಯಾಪ್ಸಿಕಮ್ ಬದಲು ಬೇರೆ ತರಕಾರಿ ಸಹ ಸೇರಿಸ್ಕೋಬೋದು.
ಕ್ಯಾಪ್ಸಿಕಮ್ ನನಗಿಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿ 1 ಕಪ್ ಆಗುವಷ್ಟು ಹಾಕೋತಾ ಇದ್ದೀನಿ. ಇವಾಗ ಹಸಿ ಬಟಾಣಿ ಮತ್ತು ಅವರೆಕಾಯಿ ಎಲ್ಲ ಸೀಸನ್ ಅಲ್ವಾ, ಹಾಗಾಗಿ ನಾನು ಏನೇ ಮಾಡಿದ್ರೂ ಆದಷ್ಟು ಬಟಾಣಿ ಮತ್ತು ಅವರೆಕಾಯಿ ಏನಾದರೂ ಸೇರಿಸ್ಕೊತಾ ಇರ್ತೀನಿ. ನನಗೆ ಬಟಾಣಿ ತುಂಬ ಇಷ್ಟ, ಹಾಗಾಗಿ ನಾನು ಬಟಾಣಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಬಟಾಣಿನ ಒಂದು 5ರಿಂದ 10 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು. ಹಸಿ ಬಟಾಣಿ ಆದರೂ ಕೂಡ ಎಣ್ಣೆಲೇ ಬೇಯಿಸ್ಕೊಂಡ್ರೆ ನನಗಷ್ಟು ಇಷ್ಟ ಆಗೋಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಬಟಾಣಿ ಕೂಡ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಒಂದು 3ರಿಂದ 4 ಆಗುವಷ್ಟು ಕ್ಯಾಪ್ಸಿಕಮ್ ಕೂಡ ಸಣ್ಣಗೆ ಹಚ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇದನ್ನು ಸಹ ನೀಟಾಗಿ ಫ್ರೈ ಮಾಡಿ ಹಾಗೆ ಬೇಯಿಸ್ಕೋತೀನಿ ಎಣ್ಣೆಯಲ್ಲೇ. ಕ್ಯಾಪ್ಸಿಕಮ್ ಹಾಕಿದ್ಮೇಲೇನು ನೀರು ಹಾಕೋದು ಬೇಡ, ಸ್ವಲ್ಪ ಕ್ರಂಚಿಯಾಗಿದ್ದರೆ ಕ್ಯಾಪ್ಸಿಕಮ್ ಟೇಸ್ಟಿಯಾಗಿರುತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಹಾಗೆ ಗರಂ ಮಸಾಲ ಸೇರಿಸ್ಕೊತಿದ್ದೀನಿ. ನಿಮಗೆ ಗರಂ ಮಸಾಲ ಬೇಡ ಅಂದರೆ ನೀವು ಧನಿಯಾ ಪುಡಿ ಕೂಡ ಹಾಕ್ಕೋಬೋದು, ಹಾಗೆ ಖಾರದ ಪುಡಿ ಕೂಡ ಹಾಕ್ಕೋಬೋದು. ನಾನು ಖಾರದ ಪುಡಿ ಸಹ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಅಷ್ಟು ಪಾಪು ಇರೋದ್ರಿಂದ ಖಾರ ಏನು ಜಾಸ್ತಿ ಹಾಕಲ್ಲ. ಸೊ ಇದನ್ನು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡಾದಮೇಲೆ ಕ್ಯಾಪ್ಸಿಕಮ್ ಪಲ್ಯ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿರುತ್ತೆ. ಅದಾದಮೇಲೆ ಸ್ವಲ್ಪ ಟೊಮೆಟೊ ಹಾಕಿ, ಟೊಮೆಟೊ ಸ್ವಲ್ಪ ಅಂದರೆ 1ರಿಂದ 1.5 ಅಷ್ಟು ಟೊಮೆಟೊ ಹಾಕಿಬಿಟ್ಟು ಒಂದು 5ರಿಂದ 10 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಕ್ಯಾಪ್ಸಿಕಮ್ ಪಲ್ಯ ಕೂಡ ರೆಡಿ ಆಗುತ್ತೆ. ನಮ್ಮದು ಊಟ ಕೂಡ ಆಯಿತು ಇವತ್ತಿನ ದಿನ.